ಒಳ್ಳೆಯ ಒಂದು ಕಲ್ಪನೆ ಕಣ್ಣೆದುರುಗಡೆ ಬರ್ತದ. ಆ ಜಡೆಯನ್ನು ಧರಿಸಿಕೊಂಡು ಗಂಗೆಯನ್ನ ಮುಡಿದುಕೊಂಡು ಕೊರಳಲ್ಲಿ ಸರ್ಪವನ್ನು ಸುತ್ತಿಕೊಂಡು ಆನೆಯ ಚರ್ಮವನ್ನು ತನ್ನ ಸೊಂಟಕ್ಕೆ ಸುತ್ತಿಕೊಂಡು ಕೈಯಲ್ಲಿ ಡಮರುಗ ತ್ರಿಶೂಲ ಏನ್ರಿ ನಟರಾಜನಾಗಿ ಕುಣಿತಾ ಇರತಕ್ಕಂಥ ಆ ಒಬ್ಬ ಶಿವ ಎಂಬತಕ್ಕಂಥ ಕಲ್ಪನೆ ನಮಗೆ ಸಹಜವಾಗಿಯೇ ಬರ್ತದೆ. ಶಿವ ಅಂತಂದ್ರೆ ಅಲ್ಲಿ ಸಾಕಾರವೂ ಹೌದು, ನಿರಾಕಾರವೂ ಹೌದು. ಭಕ್ತಿಯ ಮಾರ್ಗದಲ್ಲಿ ಸಾಗತಕ್ಕಂಥ ಭಕ್ತನಿಗೆ ಈತ ಸಾಕಾರ ಶಿವ. ಜ್ಞಾನದ ಮಾರ್ಗದಲ್ಲಿ ಸಾಗತಕ್ಕಂಥ ಸಾಧಕನಿಗೆ ಶಿವ ಆತ ನಿರಾಕಾರ, ಆಕಾರವೇ ಇಲ್ಲ. ಏಕ ಏವ ಶಿವ ಸಾಕ್ಷಾತ್ ಚಿದಾನಂದಮಯೋ ವಿಭು ನಿರ್ವಿಕಲ್ಪೋ ನಿರ್ಗುಣೋ ನಿಷ್ಪ್ರಪಂಚಕಃ ಅಂತ ತಿಳ್ಕೊಂಡು ಹೇಳ್ತಾರೆ. ನಿರ್ಗುಣೋ ನಿಷ್ಪ್ರಪಂಚಕಃ. ಇಂಥ ಒಂದು ಶಿವಧರ್ಮ ನಾವೇನು ತಿಳ್ಕೊಳ್ತೀವಿ, ಬಹುತೇಕ ಶಿವಧರ್ಮ ಅನ್ನೋದು ಬಹುತೇಕ ನಮ್ಮ ಭಾರತ ದೇಶದೊಳಗೆ ಅಷ್ಟ ಅದ ಏನು. ಜಗತ್ತಿನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಅದು ಶಿವಧರ್ಮ. ಜಗತ್ತಿನ ಎಲ್ಲ ಕಡೆಗೆ ವಿಸ್ತಾರವಾಗಿರ್ತಕ್ಕಂಥ ಧರ್ಮ ಅಂತಂದ್ರೆ ಅದು ಶಿವಧರ್ಮ. ಸ್ಕಾಟ್ಲ್ಯಾಂಡ್ದಲ್ಲಿಯೂ ಕೂಡ ಸುವರ್ಣಲಿಂಗ ಅಂತ ತಿಳ್ಕೊಂಡು ಒಂದು ಶಿವನ ದೇವಸ್ಥಾನ ಇತಿಹಾಸಕಾರರು ಸಂಶೋಧನೆಯನ್ನು ಮಾಡ್ತಾರೆ. ಅಮೇರಿಕಾದ ಟೆನ್ಸಿ ಪಟ್ಟಣದಲ್ಲಿಯೂ ಕೂಡ ಘನಲಿಂಗ ಅಂತ ತಿಳ್ಕೊಂಡು ಸಂಶೋಧಕರು ಸಂಶೋಧನೆಯನ್ನು ಮಾಡ್ತಾರೆ. ಮಕ್ಕಾದಲ್ಲಿ ಇರ್ತಕ್ಕಂಥ ಮಕ್ಕೇಶ್ವರ ಲಿಂಗವೂ ಕೂಡ ಅಲ್ಲಿ ಇತ್ತು ಅಂತ ತಿಳ್ಕೊಂಡು ಇತಿಹಾಸಕಾರರು ಹೇಳ್ತಾರೆ. ಜಗತ್ತಿನ ನಾನಾ ಕಡೆಗೂ ಕೂಡ ಶಿವನ ದೇಗುಲಗಳು ಇದ್ದು ಅಲ್ಲಿ ಶಿವಭಕ್ತರಿದ್ರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದೆ. ಇಂಥ ಶಿವಮಹಿಮೆಯನ್ನು ಸಾರ್ತಕ್ಕಂಥ ಗ್ರಂಥಗಳು ಯಾವಾವು ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ವೇದಗಳು, ಉಪನಿಷತ್ತುಗಳು, 28 ಶಿವಾಗಮಗಳು, ಅನೇಕ ಸಂಸ್ಕೃತ ಗ್ರಂಥಗಳು, ಬಸವಾದಿ ಶಿವಶರಣರ ಸಾಹಿತ್ಯ, ಸಿದ್ಧಾಂತ ಶಿಖಾಮಣಿ, ಅನೇಕ ಪದ್ಯಗಳು ಸಿಗುತ್ತವೆ, ರಗಳೆಗಳು ಸಿಗುತ್ತವೆ, ಗದ್ಯಗಳು ಸಿಗುತ್ತವೆ. ಅನೇಕ ಸಾವಿರ ಗ್ರಂಥಗಳು ಶಿವನ ಮಹಿಮೆಯನ್ನು ಹೊಗಳತಕ್ಕಂಥ ಗ್ರಂಥಗಳು ಅನೇಕ ಇರೋದನ್ನು ನಾವು ನೀವೆಲ್ಲರೂ ಕೂಡ ಕಾಣ್ತೀವಿ. ಹಾಗಾದರೆ ಇಂಥ ಶಿವನನ್ನ ಆರಾಧನೆಯನ್ನು ಮಾಡ್ತಕ್ಕಂಥ ಭಕ್ತರು ಯಾರ್ಯಾರಿದ್ರು ಅಂತ ತಿಳ್ಕೊಂಡು ವಿಚಾರ ಮಾಡಲಾಗಿ ಏನು ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಅಂತ ತಿಳ್ಕೊಂಡು ನಾವೇನು ಕರಿತೀವಲ್ಲ ಅಂತ ಶ್ರೀರಾಮನು ಕೂಡ ಶಿವನ ಭಕ್ತ. ಇಂದಿಗೂ ಕೂಡ ರಾಮಲಿಂಗೇಶ್ವರ, ರಾಮೇಶ್ವರ ಲಿಂಗ ಅಂತ ತಿಳ್ಕೊಂಡು ನಾವು ಕೇಳ್ತೀವಿ. ಯಾವಾಗ ರಾವಣ ಸೀತೆಯನ್ನ ಕದ್ದೊಯ್ದ ಲಂಕೆಗೆ, ಅಯೋಧ್ಯೆಯಿಂದ ಶ್ರೀರಾಮ ಲಂಕೆಯನ್ನು ಮುಟ್ಟುವವರೆಗೆ ಅಲ್ಲಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಶಿವನ ಆರಾಧನೆಯನ್ನೇ ಮಾಡ್ತಾ ಲಂಕೆಗೆ ಮುಟ್ತಾನ ಶ್ರೀರಾಮಚಂದ್ರ. ಯಾಕೆ ಈ ಮಾತು ಹೇಳಕತ್ತೀನಿ ಅಂತಂದ್ರೆ ಶಿವ ಅನ್ನೋ ಆ ವಸ್ತು, ಆ ಘನ ವಸ್ತು ಎಷ್ಟು ದೊಡ್ಡದು ಅನ್ನೋದಕ್ಕ. ತ್ರಿಲೋಕ ವೀರ ಅನಿಸಿಕೊಂಡಿರ್ತಕ್ಕಂಥ ಅರ್ಜುನನು ಕೂಡ ಶಿವನ ಭಕ್ತನೇ. ತಪಸ್ಸನ್ನ ಮಾಡಿ ಪಾಶುಪತಾಸ್ತ್ರವನ್ನು ಪಡೆದುಕೊಂಡಿರ್ತಕ್ಕಂಥವನು ಅರ್ಜುನ ಶಿವನ ಭಕ್ತ. ಒಂದಲ್ಲ ಎರಡಲ್ಲ 100 ಆನೆಯ ಬಲವನ್ನ ಹೊಂದಿರತಕ್ಕಂಥ ಭೀಮನು ಕೂಡ, ಅಂದ್ರೆ ಪಾಂಡವರು ಕೂಡ ಶಿವನ ಭಕ್ತರೇ. ಅದ್ವೈತ ಮತವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಂಕರಾಚಾರ್ಯರು ಕೂಡ ಶಿವನ ಭಕ್ತನೇ. ಬಸವಾದಿ ಪ್ರಮಥರಾಗಿರಬಹುದು, ರೇಣುಕಾದಿ ಪಂಚ ಆಚಾರ್ಯರಾಗಿರಬಹುದು, 63 ಪುರಾತನರಾಗಿರಬಹುದು, ಅನೇಕ ಶರಣರು, ಸಂತರು, ಮಹಾತ್ಮರು, ರಾಜರು, ಮಹಾರಾಜರು, ಜ್ಞಾನಿಗಳು, ವಿಜ್ಞಾನಿಗಳು, ವೀರ ಯೋಧರು ಕೂಡ ಶಿವನ ಭಕ್ತರೇ. ವೈರಿಗಳು ಯುದ್ಧಕ್ಕೆ ಬಂದಾಗ ಅಥವಾ ಇವರೇ ವೈರಿಗಳ ಮೇಲೆ ದಾಳಿಯನ್ನ ಮಾಡ್ತಕ್ಕಂಥ ಸಮಯದಲ್ಲಿಯೂ ಕೂಡ ಯುದ್ಧದೊಳಗೆ ಒಂದು ಪದ್ಧತಿ ಏನು ಅಂತಂದ್ರೆ ಹರ ಹರ ಮಹಾದೇವ, ಹರ ಹರ ಮಹಾದೇವ ಅಂತ ತಿಳ್ಕೊಂಡು ಶತ್ರುಗಳ ಮೇಲೆ ದಾಳಿ ಮಾಡಬೇಕು. ಅಂದ್ರೆ ಹರ ಅಂತಂದ್ರ ದುಷ್ಟರನ್ನ ಸಂಹಾರ ಮಾಡ್ತಕ್ಕಂಥವನು, ರುದ್ರ ಅಂತ ಅರ್ಥ. ಅವನಿಗೆ ಶಿವ ಅಂತನೂ ಕೂಡ ನಾವು ಕರಿತೀವಿ. ಹೀಗಾಗಿ ಶಿವನ ಭಕ್ತರು ಈ ದೇಶದ ತುಂಬೆಲ್ಲ
ಜಗತ್ತಿನ ತುಂಬೆಲ್ಲ. ಇನ್ನು ಶಿವನ ದೇವಸ್ಥಾನಗಳು ವಿದೇಶಗಳಲ್ಲಂತೂ ಇದ್ದೇ ಇದ್ದು, ನಮ್ಮ ಭಾರತದಲ್ಲಿ ಅಂತೂ ಕೂಡ ಊರೂರಿಗೆ ಶಿವನ ದೇವಸ್ಥಾನಗಳು. ನಾವು ಖಂಡೇರಾಯ ಅಂತೀವಿ, ಅದನ್ನು ಕೂಡ ಒಂದು ಶಿವನ ಅವತಾರವೇ. ಯಾಕೆ ಶಿವನ ಅವತಾರಗಳು ಒಂದಲ್ಲ ಎರಡಲ್ಲ, ಸಾವಿರ ಸಾವಿರ ಅವತಾರಗಳು ಶಿವನ ಅವತಾರಗಳು. ನಮ್ಮ ಭಾರತ ದೇಶದೊಳಗೆ ಪ್ರಮುಖವಾಗಿ 12 ಜ್ಯೋತಿರ್ಲಿಂಗಗಳು ಅಂತ ಕರೀತಾರೆ, ಹೌದಲ್ರಿಪ್ಪ? ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜೈನ್ಯ ಮಹಾಕಾಲ ಓಂಕಾರ ಮಮಲೇಶ್ವರೇ. 12 ಜ್ಯೋತಿರ್ಲಿಂಗಗಳು ಪ್ರಮುಖವಾಗಿ. ಇನ್ನು ಊರಲ್ಲಿ ಎಂಥದೇ ಒಂದು ಸಣ್ಣ ಊರದ ಅಂದ್ರೂ ಕೂಡ ಅಲ್ಲಿ ಒಂದು ಶಿವನ ದೇವಸ್ಥಾನ ಇರ್ತದೆ. ಯಾಕೆ? ಯಾವ ಊರಲ್ಲಿ ಶಿವಭಕ್ತರಿಲ್ಲದ ಊರು ಅದು ದೇಶ ವನವಾಸ ಅಂತ ತಿಳ್ಕೊಂಡು ಶರಣರು ಕರೀತಾರೆ. ಅದೊಂದು ಸ್ಮಶಾನ ಇದ್ದಂಗ ಅಂತ ಕರೀತಾರೆ. ಹೀಗಾಗಿ ಇವತ್ತು ಎಷ್ಟೇ ಒಂದು ಸಣ್ಣ ಊರಿದ್ರೂ ಕೂಡ ಅಲ್ಲಿ ಶಿವನ ಒಂದು ಅಸ್ತಿತ್ವ ಇದ್ದೇ ಇರ್ತದ, ದೇವಸ್ಥಾನ ಇದ್ದೇ ಇರ್ತದ. ಅಂಥ ಶಿವ ಇಲ್ಲಿ ವರ್ಣನೆಯನ್ನು ಮಾಡಕತ್ತಾರೆ ಕವಿಗಳು, ಭೀಮ ಕವಿಗಳು ಎಷ್ಟು ಅದ್ಭುತವಾಗಿ ಮಾಡ್ತಾರೆ. ರಜತಗಿರಿ ಅಂದರೆ ಬೆಳ್ಳಿಯ ಬೆಟ್ಟ, ಕೈಲಾಸ. ಆ ಕೈಲಾಸದಲ್ಲಿ ಜ್ಞಾನ ಸಿಂಹಾಸನ. ಆ ಜ್ಞಾನ ಸಿಂಹಾಸನದ ಮೇಲೆ ಯಾರು ಕುಳಿತುಕೊಂಡಿದ್ದಾರೆ? ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಶಿವ ಕುಳಿತುಕೊಂಡಿದ್ದಾನೆ. ಶಿವನ ಎಡ ತೊಡೆಯ ಮೇಲೆ ಯಾರು ಕುಳಿತುಕೊಂಡಿದ್ದಾರೆ? ಪಾರ್ವತಿ ಕುಳಿತುಕೊಂಡಿದ್ದಾಳೆ. ಆಕೆಯ ತೊಡೆಯ ಮೇಲೆ ಗಣಪ, ಶಿವನ ಈ ತೊಡೆಯ ಮೇಲೆ ಷಣ್ಮುಖ. ನೋಡ್ರಿ ಶಿವ ಹೆಂಗದಾನ, ಶಕ್ತಿಯನ್ನ ಬಿಟ್ಟು ಇಲ್ವೇ ಇಲ್ಲ. ಶಿವ ಯಾವಾಗಲೂ ಕೂಡ ಶಕ್ತಿ ಸಮೇತನಾಗಿರ್ತಕ್ಕಂಥವನು, ಅಂದ್ರೆ ಪಾರ್ವತಿ ಸಮೇತನಾಗಿರ್ತಕ್ಕಂಥವನು ಶಿವ. ಕವಿರತ್ನ ಕಾಳಿದಾಸರು ಹೇಳ್ತಾರೆ, ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಪ್ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅಂತ. ಯಾವ ರೀತಿಯಾಗಿ ಶಬ್ದ ಬಿಟ್ಟು ಅರ್ಥ ಇಲ್ಲ, ಅರ್ಥ ಬಿಟ್ಟು ಶಬ್ದ ಇಲ್ಲ, ಹಂಗ ಶಿವನನ್ನ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿಯನ್ನ ಬಿಟ್ಟು ಶಿವ ಇಲ್ಲ. ಅದಕ್ಕೆ ಯಾವಾಗಲೂ ಕೂಡ ಶಿವನ ತೊಡೆಯ ಮೇಲೆ ಪಾರ್ವತಿ ಕುಂತಿರ್ತಾಳ. ನೋಡ್ರಿ ನಿಲ್ರಿಪ್ಪ ಫೋಟೋ. ಹಿಂದಕ್ಕೆಲ್ಲ ಪ್ರತಿಯೊಬ್ಬರ ಮನೆಯಾಗ ಒಂದು ಫೋಟೋ ಇರ್ತಿದ್ದು ಅವ ನೆನಪೈತೇನೆ ನಿಮಗ? ನಮ್ಮ ಅವುಗಳಿಗೆ ಕೇಳ್ತೀನಿ, ಈಗಿನ ಹುಡುಗರು ಅಂಥ ಫೋಟೋ ನೋಡೋದು ಭಾಳ ಅಪರೂಪ. ಯಾಕಂತ ಫೋಟೋಗಳು ಬರಬರ್ತಾ ಮಾಯ ಆಗಕತ್ತವ. ಏನ್ರಿಪ್ಪ ಹಿರಿಯರು ನಿಮ್ಗೆ ನೆನಪೈತೇನ್ರಿಪ್ಪ? ಒಂದು ಜ್ಞಾನ ಸಿಂಹಾಸನ ಇರ್ತದ, ಶಿವ ಕುಂತಿರ್ತಾನ, ಶಿವನ ತೊಡಿ ಮೇಲೆ ಪಾರ್ವತಿ ಕುಂತಿರ್ತಾಳ, ಜಡಿ ಮೇಲೆ ಗಂಗಾ ಇರ್ತಾಳ, ಈ ಕಡೆ ಗಣಪ ಇರ್ತಾನ, ಈ ಕಡೆ ಷಣ್ಮುಖ ಇರ್ತಾನ, ಮುಂದ ಸಿಂಹ ಇರ್ತದ, ನಂದಿ ಇರ್ತದ, ನವಿಲು ಇರ್ತದ, ಇಲಿನೂ ಕೂಡ ಇರ್ತದ. ಇದು ಪರಮಾತ್ಮನ ಕುಟುಂಬ. ಇದು ನಿಮ್ದು ಹೆಂಗ ಒಂದು ಕುಟುಂಬ ಅದ, ಹಂಗ ಪರಮಾತ್ಮಂದು ಕೂಡ ಒಂದು ಕುಟುಂಬ ಅದ. ಸುಮ್ಮನೆ ಒಂದಿಟ್ಟು ಚಿಂತನೆ ಮಾಡ್ತೀರಿವ, ನಿಮ್ಮ ಮನಿ ಹೆಂಗದ, ಪರಮಾತ್ಮನ ಮನಿ ಹೆಂಗದ ಅನ್ನೋದು ಸ್ವಲ್ಪ ಕಲ್ಪನೆ ಮಾಡ್ಕೊಳ್ತೀರಿವ. ಸ್ವಲ್ಪ ಫ್ರೀ ಆಗಿ ಅಗ್ದಿ ನಗ್ನಗತ್ತ. ಶಿವನಿಗೆ ಎಷ್ಟು ಮಂದಿ ಹೆಂಡ್ರಿ ಹೇಳ್ರಿವ? ನೋಡ್ರಿ, ಇಬ್ಬರು ಅಚ್ಚಾರ. ಎಷ್ಟು ಮಂದಿ ಹೆಂಡ್ರಿಪ್ಪ? ಇಬ್ರು. ಒಬ್ಬಳು ತೊಡಿ ಮ್ಯಾಲ, ಇನ್ನೊಬ್ಬಳು ತೆಲಿ ಮ್ಯಾಲ. ಇಬ್ರು ಹೆಂಡ್ರು. ಸಾಮಾನ್ಯವಾಗಿ ಇಬ್ಬರು ಹೆಂಡ್ರು ಇದ್ದವರು ಶಾಂತಿ ನೆಮ್ಮದಿಯಿಂದ ಇರೋದ ಬಹಳ ಕಷ್ಟ. ಇಲ್ಲಿ ಯಾರು ಇದ್ರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಇಬ್ಬರಿಗೂ ಸಮಾಧಾನ ಮಾಡೋದ್ರೊಳಗೆ ಪಾಪ ಇವನ ಪರಿಸ್ಥಿತಿ ಅಗ್ದಿ ಮಾಡ್ಕೊಳ್ಳುವಾಗ ಹುರುಪಿನಾಗ ಮಾಡ್ಕೊಂಡಿರ್ತಾನೆ. ಮುಂದೆ ಭಾಳ ಒಜ್ಜೆ ಆಗ್ತದ ಅವನಿಗೆ. ಯಾಕೆ? ಅವಳಿಗೆ ಸಮಾಧಾನ ಮಾಡೋದ್ರೊಳಗೆ ಇವಳು ಸಿಟ್ಟಿಗೆ ಹೇಳ್ತಾಳೆ, ಇವಳಿಗೆ ಸಮಾಧಾನ ಮಾಡೋದ್ರೊಳಗೆ ಅವಳು ಸಿಟ್ಟಿಗೆ ಹೇಳ್ತಾಳೆ. ಆದ್ರೆ ಇಲ್ಲಿ ನೋಡ್ರಿ, ತೊಡಿ ಮ್ಯಾಲಿರ್ತಕ್ಕಂಥ ಪಾರ್ವತಿನೂ ಕೂಡ ಶಾಂತ ಅದಾಳ, ತೆಲಿ ಮ್ಯಾಲಿರ್ತಕ್ಕಂಥ ಗಂಗೆಯೂ ಕೂಡ ಶಾಂತ ಅದಾಳ. ಇವರಿಬ್ರು ಯಾಕೆ ಶಾಂತ ಅದಾರಂತಂದ್ರ ನಮ್ಮ ಶಿವಪ್ಪ ಶಾಂತ ಅದಾನಂತ ತಿಳ್ಕೊಂಡು ಇಬ್ರು ಶಾಂತ ಅದಾರನಿಲ್ಲ. ಸುಮ್ಮ ಪರಮಾತ್ಮನ ಒಂದು ಕುಟುಂಬದ ಒಂದು ಕಲ್ಪನೆ ಮಾಡ್ಕೊಳ್ರಿ ನೀವು. ತೊಡಿ ಮೇಲೆ ಪಾರ್ವತಿ ಅದಾಳ, ತೆಲಿ ಮೇಲೆ ಗಂಗಾ ಅದಾಳ, ಈಕಿನೂ ಶಾಂತ ಅದಾಳ, ಅಕ್ಕಿನೂ ಶಾಂತ ಅದಾಳ. ಯಾಕ ಅಂತಂದ್ರ ಶಿವಪ್ಪ ಶಾಂತ ಅದಾನಂತ ತಿಳ್ಕೊಂಡು ಅವರಿಬ್ರು ಶಾಂತ ಅದಾರ. ಇನ್ನು ಮಕ್ಕಳು ಎಷ್ಟು ಜನ ತಂಗಿ? ಮಕ್ಕಳೆಷ್ಟು ಶಿವಗ? ಇಬ್ರಲ್ಲ. ಯಾರವರು? ಒಬ್ಬ ಗಣಪ, ಇನ್ನೊಬ್ಬ ಷಣ್ಮುಖ. ನೀವಂತೀರ ಅಪ್ಪ ಅವರ ನಮ್ಮ ಮಕ್ಕಳು ಭಾಳ ಉಚ್ಚಾರ ಅದಾವ್ರಿ, ಭಾಳ ಓಡಾಡ್ರದಾರಂತ ನೀವಂತೀರಿ.
ನಿಮ್ಮ ಮಕ್ಕಳು ಎಷ್ಟು ಓಡಾಡ್ರಿದ್ದಾರ್ಯವ. ಶಿವಪ್ಪನ ಮಕ್ಕಳು ನಿಮ್ಮ ಮಕ್ಕಳಕ್ಕಿಂತ 1000 ಪಟ್ಟು ಓಡಾಡ್ರವ್ರು. ಒಬ್ಬ ನವಿಲು ಹತ್ತಿ ಹೋಗ್ತಾನ, ಒಬ್ಬ ಇಲಿ ಹತ್ತಿ ಹೋಗ್ತಾನೆ. ಇಲಿ ಹತ್ತಿ ಹೋಗುವಾಗ ಇಲಿ ಮ್ಯಾಲಿಂದ ಧಪ್ ಅಂತ ಬಿದ್ದ, ಹೊಟ್ಟೆ ಹೊಡಿತು, ಕಡುಬು ಹೊರಗೆ ಬಿದ್ದು. ಅವರ ಯಾಕೆ ಬಿಡ್ಬೇಕು ಅಂತ ತಿಳ್ಕೊಂಡು ಹೊರಗೆ ಬಿದ್ದು ಕಡುಬು ಮತ್ತೆ ಹೊಟ್ಟೆಯಾಗಿ ಇಟ್ಕೊಂಡು ಯಾತ್ರಲೆ ಹೊಲಿಗೆ ಹಾಕದ, ಹಾವಿಲೆ ಹೊಲಿಗೆ ಹಾಕದ. ಇಟ್ಟು ಓಡಾಡ್ರಿ ಮಕ್ಕಳದಾರನ್ನ ಸುಮ್ಮ ಮಕ್ಕಳಿಗೆ ಬೈತೀರಿ. ಅವ್ರ ಮುಂದೆ ನಿಮ್ಮ ಮಕ್ಕಳು ಏನೂ ಅಲ್ಲ. ಇಬ್ಬರು ಭಾಳ ಓಡಾಡ್ರಿ. ಇವರು ಗಣಪನ ಓಡಾಳ, ಷಣ್ಮುಖನ ಓಡಾಳ. ಆದ್ರೆ ಇಬ್ಬರು ಕೂಡ ಶಾಂತ ಅದಾರ. ಯಾಕೆ ಶಾಂತ ಅದಾರ? ಶಿವಪ್ಪ ಶಾಂತ ಅದಾನಂತ ತಿಳ್ಕೊಂಡು ಮಕ್ಕಳಿಬ್ರು ಶಾಂತ ಅದಾರ. ಇನ್ನು ಸಿಂಹ ಪರಮಾತ್ಮನ ವಾಹನ ಯಾವ್ದು ಹೇಳ್ರಿ? ನಂದಿ. ಪಾರ್ವತಿಯ ವಾಹನ ಯಾವುದು? ಸಿಂಹ. ಪರಸ್ಪರ ಇವರಿಬ್ರು ವಿರೋಧ. ಮೊದಲಾದ ಗೂಳಿ ಮದ ಎತ್ತಂದ್ರೆ ಮುಗಿದೋತ್ತು, ಬೆಕ್ಕಾದಿರ್ಲಿ ಹಾದು ಬಿಡ್ತೈತಿ ಅದು ನಂದಿ. ಸಿಂಹ ಕೇಳಿರೇನು ಕಾಡಿಗೆ ರಾಜ, ಬೆಕ್ಕಾದವಿರ್ಲಿ ಅವನು ತಿಂದ ಬಿಡ್ತೈತಿ ಅಂತೈತಿ. ಆದ್ರೆ ಇಲ್ಲಿ ನಂದಿನೂ ಕೂಡ ಶಾಂತ ಕುಂತದ, ಸಿಂಹನೂ ಕೂಡ ಶಾಂತ ಕುಂತದ. ಯಾಕ? ಶಿವಪ್ಪ ಶಾಂತ ಅದನಂತ ತಿಳ್ಕೊಂಡು ಅವರಿಬ್ರು ಶಾಂತ ಅದಾರ. ಇನ್ನು ಗಣಪತಿ ವಾಹನ ಯಾವುದು ತಂಗಿ? ಇಲಿ. ಷಣ್ಮುಖನ ವಾಹನ ಯಾವುದು? ನವಿಲು. ಪರಸ್ಪರ ವಿರೋಧ ಅದು. ನವಿಲು ನೋಡಿದ್ರೆ ಇಲಿನ ನೋಡಿದ್ರೆ ಸಾಕು, ನವಿಲು ತಿಂದು ಬಿಡ್ಬೇಕು. ಇಲ್ಲಿ ಇಲಿನೂ ಶಾಂತ ಅದ ಮತ್ತು ನವಿಲು ಕೂಡ ಶಾಂತ ಅದ. ಯಾಕ? ಶಿವಪ್ಪ ಶಾಂತ ಅದನಂತ ತಿಳ್ಕೊಂಡು ಅವೆರಡೂ ಶಾಂತ ಅದಾವ. ಇದು ನಮಗೆ ಏನು ಪಾಠ ಕಲಿಸ್ತದ ಅಂತಂದ್ರೆ, ಮನೆಯಾಗಿರ್ತಕ್ಕಂಥ ಯಜಮಾನ ಶಾಂತ ಇದ್ದಂದ್ರೆ ಮನಿ ಎಲ್ಲ ಶಾಂತ ಇರ್ತದ. ಹೌದಲ್ರಿಪ್ಪ? ಮನ್ಯಾಗ ಏನು ಮಾಲಕ ಇರ್ತಾನಲ್ಲ, ಅವ ಚಲೋ ಇದ್ದ ಅಂತಂದ್ರೆ ಸಾಕು, ಮನಿ ಎಲ್ಲ ಚಲೋ ಇರ್ತದ. ಅವ ಒಬ್ರಿಗೊಂದು ಮಾಡಕತ್ರ ಜಗಳ ಶುರು ಆತ್ ನೋಡ್ರಿ. ಮನ್ಯಾಗ ಜಗಳ ಎಲ್ಲಿ ಶುರು ಆಗ್ತದ ಅಂತಂದ್ರೆ, ದೊಡ್ಡ ಮಗನಿಗೊಂದು, ಸಣ್ಣ ಮಗನಿಗೊಂದು, ಆ ಮಗಳಿಗೊಂದು, ಈ ಮಗಳಿಗೊಂದು, ಬೇರೆ ಬೇರೆ ಮಾಡಿದ್ರೆ ಅಲ್ಲಿ ಜಗಳ ಶುರು ಆಗ್ತದ. ಎಲ್ಲರನ್ನ ಸಮಾನ ದೃಷ್ಟಿಯಿಂದ ನೋಡಿದ್ರೆ ಮನೆಯೊಳಗೆ ಜಗಳವೇ ಹುಟ್ಟಿಕೊಳ್ಳುವುದಿಲ್ಲ. ಪ್ರೀತಿ ಎಲ್ಲರ ಮೇಲೆ ಒಂದೇ ರೀತಿ ಇತ್ತು ಅಂತಂದ್ರೆ ಮನಿಯಾಗ ಇರುವುದಿಲ್ಲ, ಆ ಮನಿಯೇ ಕೈಲಾಸ ಆಗ್ತದ ಅನ್ನೋದಕ್ಕೆ ಇದು ಶಿವನ ಕುಟುಂಬದ ಒಂದು ಉದಾಹರಣೆ ತಂಗಿ. ಈ ರೀತಿಯಾಗಿ ಆನಂದದಿಂದ ಕೈಲಾಸದೊಳಗೆ ಪರಮಾತ್ಮ ಕುಳಿತಾನ, ಮುಂದೆ ನಂದಿ ಕುಳಿತಾನ. ಅಲ್ಲಿ ಇರ್ತಕ್ಕಂಥ ಭೃಂಗಿ ನಾಟ್ಯ ಮಾಡಕತ್ತಾನ, ನಂದಿ ಮದ್ದಲೆಯನ್ನ ಬಾರಿಸಕತ್ತಾನ. ಈ ಕಡೆ ವಿಷ್ಣು ಅದಾನ, ಬ್ರಹ್ಮ ಅದಾನ, ಇಂದ್ರ ಅದಾನ, ಯಮ ಅದಾನ, ಈ ಕಡೆ ಲಕ್ಷ್ಮಿ ಏನ್ರಿ ಸರಸ್ವತಿ, ಇಂದ್ರಾಣಿ, ದೇವಾನು ದೇವತೆಗಳಿಂದ ಕೈಲಾಸದ ಆ ಒಡ್ಡೋಲಗ ಮಂಟಪ ತುಂಬಿ ಬಿಟ್ಟದ. ಹೆಂಗ ನೀವು ತುಂಬಿಕೊಳ್ತೀರಿ ಹಂಗ. ಅಲ್ಲಿ ದೇವಗಣ, ಭೂತಗಣ, ಪಿಶಾಚಗಣ, ರುದ್ರಗಣ ಎಲ್ಲರಿಂದ ಆ ಕೈಲಾಸ ತುಂಬಿ ತುಳುಕಾಕತ್ತದ. ಶಿವ ಆ ಒಂದು ಸಂಗೀತದ ಆನಂದದೊಳಗ ತನ್ನನ್ನು ತಾನು ಮರೆತು ಆ ಸಂಗೀತ ನಾಟ್ಯವನ್ನ ನೋಡಾಕತ್ತನ, ಸಂಗೀತವನ್ನ ಕೇಳಾಕತ್ತನ. ಹೀಗಿರ್ತಕ್ಕಂಥ ಸಮಯದೊಳಗ ನಾರಾಯಣ 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 ಅಂತ ತಿಳ್ಕೊಂಡು ನಾರದ ಮಹರ್ಷಿ ಆ ಕೈಲಾಸ ಮಂಟಪಕ್ಕೆ ಬಂದ. ಶಿವನಿಗೆ ನಮಸ್ಕಾರ ಮಾಡಿ ಹೇಳ್ತಾನ ನಾರದ ಮಹರ್ಷಿ, ಯಪ್ಪ, ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಹೇ ಶಂಕರ, ಹೇ ಭೋಲೆನಾಥ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭೂತಲೆ ತದಾ ತದಾವತಾರೋಯಂ ಅಂತ ತಿಳ್ಕೊಂಡು ಈ ಜಗತ್ತಿಗೆ ವಚನವನ್ನ ಕೊಟ್ಟಿರ್ತಕ್ಕಂಥವನು ನೀನು. ಯಾವಾಗ ಭೂಲೋಕದಲ್ಲಿ ಅಧರ್ಮ, ಅನ್ಯಾಯ, ಅತ್ಯಾಚಾರ ತುಂಬಿ ತುಳುಕ್ತದ, ಅಂಥ ಸಮಯದಲ್ಲಿ ದುಷ್ಟರನ್ನ ಸಂಹಾರ ಮಾಡಲು, ಶಿಷ್ಟರನ್ನ ರಕ್ಷಣೆಯನ್ನ ಮಾಡಲು ನಾನು ಅವತಾರವನ್ನ ಭೂಲೋಕದಲ್ಲಿ ಎತ್ತುತ್ತೀನಿ ಅಂತ ತಿಳ್ಕೊಂಡು ಜಗತ್ತಿಗೆ ವಚನ ಕೊಟ್ಟಿರ್ತಕ್ಕಂಥ ಹೇ ಪರಮಾತ್ಮ, ಇವತ್ತು ಈ ಕೈಲಾಸ ಮಂಟಪದೊಳಗ ಈ ವಾದ್ಯ ವೈಭವ, ಈ ಸಂಗೀತದೊಳಗ ಮೈ ಮರೆತು ನೀನು ಭೂಲೋಕವನ್ನ ಮರೆತು ಬಿಟ್ಟಂಗೆ ಕಾಣಿಸ್ತದ. ಹೇ ಶಂಕರ, ಹೇ ಮುಕ್ಕಣ್ಣ, ಹೇ ತ್ರಿನಾಯತ್ರಧಾರಿ, ನಿನ್ನ ಕಣ್ಣನ್ನ ತೆರೆದು ಒಮ್ಮ ಭೂಲೋಕದತ್ತ ನಿನ್ನ ಜ್ಞಾನ ದೃಷ್ಟಿಯಿಂದ ನೋಡು. ಅಲ್ಲಿ ಅನ್ಯಾಯ ತುಂಬಿ ತುಳುಕಾಕತ್ತದ. ಅಲ್ಲಿ ದುಡಿಯವ್ರಿಲ್ಲ, ಮೈಗಳ್ರಿ ಹೆಸರಾಗ್ಯಾರ. ಬಡವರಾಗೇ ಉಳಿದಾರ, ಶ್ರೀಮಂತರಾಗೇ ಉಳಿದಾರ. ಅಲ್ಲಿ ಜಾತಿ ಭೇದ ಭಾವದಿಂದಾಗಿ ಇವತ್ತು ಭೂಲೋಕ ನರಕವಾಗಿ ಪರಿಣಮಿಸಕತ್ತದ. ಹೇ ಶಂಕರ,
ಅಧರ್ಮ ತುಂಬಿ ತುಳುಕ್ತಾ ಇರತಕ್ಕಂಥ ಭೂಲೋಕದೊಳಗ ನೀನು ಅವತಾರವನ್ನ ಎತ್ತಿ ಭೂಲೋಕವನ್ನ ರಕ್ಷಣೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ನಾರದ ಮಹರ್ಷಿ ಕೈ ಜೋಡಿಸಿ ಪರಮಾತ್ಮನಿಗೆ ಕೇಳ್ತಾನ. ಆವಾಗ ಶಂಕರ ಶಿವ ಅಂತನ, ಹೌದು ನಾರದ, ನೀನು ಹೇಳೋ ಮಾತು ಸತ್ಯ. ಭೂಲೋಕದೊಳಗೆ ಯಾವಾಗ ಅನ್ಯಾಯ ತಲೆ ಎತ್ತಿ ಮೆರೀತದ ಆವಾಗ ನಾನು ಅವತಾರವನ್ನ ಎತ್ತುತ್ತೀನಿ ಅಂತ ವಚನ ಕೊಟ್ಟಿದ್ದು ಕೂಡ ಸತ್ಯವೇ, ಇಲ್ಲ ಅಂತಲ್ಲ. ಆದ್ರೆ ಹೇ ನಾರದ, ಇಂಥ ಒಂದು ಸಂದರ್ಭದೊಳಗ ಭೂಲೋಕದೊಳಗ ನಾನು ಅವತಾರ ಎತ್ತುವುದಿಲ್ಲ, ಬದಲಾಗಿ ನನ್ನ ಸ್ವರೂಪವೇ ಆಗಿರ್ತಕ್ಕಂಥ ನಂದೀಶನೇ ಈ ಭೂಲೋಕದೊಳಗ ಅವತಾರವನ್ನ ಎತ್ತಿ ಭೂಲೋಕವನ್ನ ಉದ್ಧಾರ ಮಾಡ್ತಾನ ಈ ನನ್ನ ನಂದೀಶ. ನಾರದ ಮಹರ್ಷಿಗಳಂತಾರ, ಏನು ಪರಮಾತ್ಮ, ನೀನೆಲ್ಲಿ ನಿನ್ನ ವಾಹನನಾಗಿರ್ತಕ್ಕಂಥ ಈ ನಂದಿಯಲ್ಲಿ? ನೀನೋ ಸರ್ವಶಕ್ತ, ನಂದಿ ನಿನ್ನ ವಾಹನ ಮಾತ್ರ. ಈ ನಂದಿಯಿಂದ ಈ ಭೂಲೋಕವನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯವೇ? ಆವಾಗ ನಂದೀಶನಿಗೆ, ಆವಾಗ ನಾರದನಿಗೆ ಹೇಳ್ತಾರೆ ಪರಮಾತ್ಮ, ಹೇ ನಾರದ, ಈ ನಂದೀಶ ಅಂತಂದ್ರೆ ಸಾಮಾನ್ಯ ತಿಳಿದೆಯೇನೋ? ಈ ನಂದೀಶ ಸಾಮಾನ್ಯನಲ್ಲ, ಈತ ನನ್ನ ಸ್ವರೂಪನೇ, ಈತ ನನ್ನ ಸ್ವರೂಪನೇ. ನನ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶಕ್ತಿಯೂ ಕೂಡ, ಪ್ರತಿಯೊಂದು ಸಾಮರ್ಥ್ಯವೂ ಕೂಡ ಈ ನನ್ನ ನಂದೀಶನಲ್ಲಿಯೇ ಇರ್ತಕ್ಕಂಥದ್ದು. ಈ ನಂದೀಶ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ 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 ನನ್ನ ಸಾಕ್ಷಾತ್ಕಾರ ಮಾಡಿಕೊಂಡು, ಹೇ ಭಗವಂತ, ಹೇ ಶಂಕರ, ನಿನ್ನನ್ನ ಬಿಟ್ಟು ಅಗಲ್ತಕ್ಕಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲ, ಯಾವಾಗಲೂ ಕೂಡ ನಾನು ನಿನ್ನ ಜೊತೆಯಲ್ಲೇ ಇರಬೇಕು ಅಂತ ವರವನ್ನ ಕೇಳಿದಾಗ ನಾನು ಅವನನ್ನು ನನ್ನ ವಾಹನವನ್ನಾಗಿ ಮಾಡಿ ನನ್ನ ಜೊತೆಯಲ್ಲೇ ಇಟ್ಕೊಂಡಿದ್ದೀನಿ. ನನಗೂ ನಂದೀಶನಿಗೂ ಯಾವುದೇ ರೀತಿಯ ಭೇದ ಇಲ್ಲ. ಈ ನಂದೀಶ ಬೇರೆ ಅಲ್ಲ, ಆತ ಬಸವ, ಬಸವನೇ ನಾನು, ನಾನೇ ಬಸವ, ಶಿವನೇ ಬಸವ, ಬಸವ ಶಿವನು. ಹೇ ನಂದೀಶ, ನೀನು ಭೂಲೋಕದಲ್ಲಿ ಜನ್ಮವನ್ನ ಎತ್ತಿ ಈ ಭೂಲೋಕವನ್ನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಯಾವಾಗ ಪರಮಾತ್ಮ ನಂದೀಶನಿಗೆ ಅಪ್ಪಣೆಯನ್ನ ಮಾಡ್ದ, ಶಿಲಾದ ಮಹರ್ಷಿಯ ಮಗನಾಗಿರ್ತಕ್ಕಂಥ ನಂದೀಶ, ಯಪ್ಪ ಪರಮಾತ್ಮ ಶಂಕರ, ನಿನ್ನಿಂದ ಬೇರೆ ಆಗಬಾರ್ದು, ನಿನ್ನಿಂದ ದೂರ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಸದಾ ನಿನ್ನ ಸಾನ್ನಿಧ್ಯದಲ್ಲಿಯೇ ಇರಬೇಕು ಅನ್ನೋ ಒಂದು ವಚನವನ್ನು ನಿನ್ನಿಂದ ಪಡ್ಕೊಂಡಿದ್ದೀನಿ. ನೀನು ಇರೋದು ಕೈಲಾಸದಲ್ಲಿ, ನನಗೆ ನೀನು ಭೂಲೋಕದಲ್ಲಿ ಅವತಾರವನ್ನು ಎತ್ತು ಅಂತ ತಿಳ್ಕೊಂಡು ಅಪ್ಪಣೆಯನ್ನ ಮಾಡ್ತಾ ಇದೆಯಲ್ಲ, ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಶಂಕರ. ಆವಾಗ ಶಿವ ಅಂತಾನೆ, ಹೇ ನಂದೀಶ, ನನ್ನನ್ನ ಬಿಟ್ಟು ಬದುಕುವ ಶಕ್ತಿ ನಿನಗೆ ಹೇಗಿಲ್ಲವೋ ನಿನ್ನನ್ನು ಕೂಡ ಬಿಟ್ಟು ಬದುಕುವ ಶಕ್ತಿ ನನಗೂ ಇಲ್ಲ. ಹೇ ನಂದೀಶ, ನೀ ಮುಂದೆ ಮುಂದೆ ಅವತಾರವನ್ನ ಎತ್ತು, ನಾನು ಗುರು ಲಿಂಗ ಜಂಗಮ ಸ್ವರೂಪದಿಂದ ಬಂದು ನಿನಗೆ ದರ್ಶನವನ್ನ ಕೊಡ್ತೇನೆ ಅಂತ ಶಂಕರ ಅಭಯವನ್ನ ಕೊಡ್ತಾನೆ ನಂದೀಶನಿಗೆ. ನಾನಷ್ಟೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಏನು ದೇವಗಣ, ಇದೇನು ರುದ್ರಗಣ ಅದ ಅಲ್ಲ, ಇವರೆಲ್ಲರೂ ಕೂಡ ನಿನ್ನ ಜೊತೆಗೆ ಅಲ್ಲಲ್ಲಿ ಅಲ್ಲಲ್ಲಿ ಜನ್ಮವನ್ನ ಎತ್ತಿ ನಿನ್ನ ಜೊತೆಗೆ ಬಂದು ಮತ್ತೆ ಇವರು ಕೂಡ್ತಾರೆ. ಅದಕ್ಕೆ ನೀನು ಭೂಲೋಕದಲ್ಲಿ ಅವತಾರವನ್ನ ಎತ್ತು ಅಂತ ತಿಳ್ಕೊಂಡು ಪರಮಾತ್ಮ ನಂದೀಶನಿಗೆ ಅಪ್ಪಣೆಯನ್ನ ಕೊಡ್ತಾರೆ ಎಂಬತಕ್ಕಂಥ ಒಂದು ವಿಚಾರ ನಾವು ಇವತ್ತಿನ ದಿವಸ ಬಸವ ಪುರಾಣದಲ್ಲಿ ಕೇಳ್ತೀವಿ. ಹಾಗಾದ್ರೆ ನಾಳೆ ದಿವಸ ಆ ನಂದೀಶ ಯಾವ ದೇಶದಲ್ಲಿ, ಯಾವ ಪ್ರದೇಶದಲ್ಲಿ, ಯಾರ ಗರ್ಭದಲ್ಲಿ ಅವತಾರವನ್ನು ಎತ್ತದ ಎಂಬತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ ನಾಳೆ ದಿವಸ. ತೊಟ್ಟಿಲ ಕಾರ್ಯಕ್ರಮನೂ ಕೂಡ ನಾಳೆ ಮಾಡೋಣ. ಯಾಕಂತಂದ್ರೆ ಇರೋದೇ 20 ದಿವಸ. ಬಸವ ಪುರಾಣ ಅಂತಂದ್ರೆ ಕನಿಷ್ಠ ಅಂತಂದ್ರೆ 3 ತಿಂಗಳು ಹೇಳೋ ಪುರಾಣ, ಕೊನೆ ಪಕ್ಷ 41 ದಿವಸ ಆದರೂ ಕೂಡ ಬೇಕು. ಅಂಥದ್ರೊಳಗೆ ಈ 20 ದಿವಸದಾಗ ಹೇಳಬೇಕಾಗಿತ್ತು ಅಂತಂದ್ರೆ